ನಮಸ್ಕಾರ ಎಲ್ರಿಗೂ. ಐಫೋನ್ 13 ಬಂದಿದೆ, ಬ್ಯಾಟ್ರಿ ಸೋಲನ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಸೋಲನ್ ಆಗಿ ಡಿಸ್ಪ್ಲೇನೇ ಆಚೆ ಬಂದಿದೆ ಅಂತ. ಸೊ ಇದು 13 ಆಯ್ತು ಅಂದರೆ ಇದು 14. ಬ್ಯಾಕ್ ಗ್ಲಾಸ್ ಹೊಡೆದೋಗಿದೆ, ಇದು ಸೋಲನ್ ಆಗಿದೆ. ಸೊ ಬ್ಯಾಕ್ ಗ್ಲಾಸ್ ಮಾತ್ರ ಬ್ಯಾಟ್ರಿ ಚೇಂಜ್ ಮಾಡಬೇಕಂತ. ಸೊ ಇದಕ್ಕೆ ಬರೀ ಬ್ಯಾಟ್ರಿ, ಡಿಸ್ಪ್ಲೇ ಯಾವ ಕಂಡೀಷನಲ್ಲಿದೆ ಗೊತ್ತಿಲ್ಲ, ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಇದು ಓಪನ್ ಮಾಡಿ ಫಸ್ಟು. ಫಸ್ಟ್ ನಿಮಗೆಲ್ಲ ಗೊತ್ತಿರೋಂಗೆ ಬಾಟಮ್ಸ್ಗಳು ಓಪನ್ ಮಾಡಬೇಕು. ಸೆಟ್ಟಿಂಗ್ ಹೋಗ್ಬಿಟ್ಟಿರೋ ಇದ್ರದ್ದು ನಾನು ಟ್ರೈ ಮಾಡ್ತೀನಿ, ನೋಡೋಣ. ನೋಡ್ತಾ ಇರ್ಬೋದು, ಥ್ರೆಡ್ಡಿಂಗ್ ಹೋಗ್ಬಿಟ್ಟಿದೆ ಇದು. ಸೊ ಇವಾಗ ತೆಗೆಯೋದು ತುಂಬ ಕಷ್ಟನೇ ಆಗುತ್ತೆ. ಫಸ್ಟ್ ಇವಾಗ ಇದನ್ನು ಡ್ರಿಲ್ ಮಾಡ್ಕೊಳ್ಳೋಣ. ಈಗ ಫ್ಲ್ಯಾಟಲ್ಲಿ ಓಪನ್ ಆಗಿರಬೇಕು, ಯಾಕೆಂದರೆ ಸ್ಟ್ರೈಟಾಗಿ ಮಾಡಿದ್ದೀನಿ. ನೋಡಿ ಓಪನ್ ಆಗ್ತಾ ಇದೆ. ಸೊ ಇದೊಂದು ಮೆಥಡ್. ಇದನ್ನು ತಿರ್ಗಿ ಹಾಕೋಕ್ಕಾಗಲ್ಲ, ಇದು ಎಷ್ಟು ಬಿಡಬೇಕಾಗುತ್ತೆ. ಓಕೆ, ಸರಿ ಆಯ್ತು. ಸರಿ ಆಯಿತು, ಓಕೆ. ಇಲ್ಲಿ ಡೆಂಟ್ ಕೂಡ ಆಗಿದೆ. ಸೊ ಡಿಸ್ಪ್ಲೇ ಬರೋದು ಸ್ವಲ್ಪ ಕಷ್ಟ ಇದೆ. ಸೊ ಡಿಸ್ಪ್ಲೇ ಓಪನ್ ಮಾಡಿದ್ದೀವಿ, ನೀವು ನೋಡ್ತಾ ಇದ್ದೀವಿ ಇಲ್ಲಿ ಯಾವ ರೀತಿ ಓದ್ಕೊಂಡಿದೆ ಅಂತ. ಇನ್ನು ಸ್ವಲ್ಪ ಇದ್ದರೆ ಡಿಸ್ಪ್ಲೇ ಹೋಗ್ಬಿಡೋದು. ಒಂದೆರಡು ದಿನ ಚಾರ್ಜ್ಗೆ ಹಾಕಿದರೆ ಸಾಕಾಗಿತ್ತು. ಬ್ಯಾಟ್ರಿ ಫಸ್ಟ್ ರಿಮೂವ್ ಮಾಡಿಬಿಡೋಣ. ಬ್ಯಾಟ್ರಿ ರಿಮೂವ್ ಮಾಡಿದ್ದೀನಿ, ಯಾವ ರೀತಿ ಕೂತ್ಕೊಂಡಿದೆ ಅಂತ. ಸೊ ಇದು ಬ್ಯಾಟ್ರಿನ ರಿಪ್ಲೇಸ್ ಮಾಡೋಣ. ಓಕೆ, ಸೊ ಇದೂ ಅದೇ ರೀತಿಯಾಗಿರುತ್ತೆ, ಇದೂ ಅದೇ ರೀತಿಯಾಗಿರುತ್ತೆ, ಊದ್ಕೊಂಡಿರುತ್ತೆ. ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡಾದ್ಮೇಲೆ
ಬ್ಯಾಟ್ರಿ ರೀಪ್ಲೇಸ್ ಮಾಡೋಣ. ಓಕೆ, ಹಲೋ. ಹಾಂ ಸರ್, ಇದರಲ್ಲಿ ಮೆಜೆಸ್ಟಿಕಲ್ ತೊಗೊಂತೀರಿ?